ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನೆ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಗೀತ ಶ್ರವಣ್ಗೆ ದೇವಸ್ಥಾನಕ್ಕೆ ಬಾ ಅಂತ ಹೇಳಿರ್ತಾರೆ. ದೇವಸ್ಥಾನಕ್ಕೆ ಶ್ರವಣ್ ಬಂದಿದ ತಕ್ಷಣನೇ ಏನಕ್ಕ ಮುಖ್ಯವಾದ ವಿಷಯ ಅಂತ ಹೇಳ್ದೆ, ಇದ್ ಬಗ್ಗೆ ಮಾತಾಡಿ ಸಮಾಧಾನ ಮಾಡಿ ನನ್ನನ್ನು ಕರ್ಕೊಂಡೋಗ್ಬೋದು ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತ್ಬಿಡು. ಯಾಕಂದ್ರೆ ನಾನಂತೂ ಬರೋದಿಲ್ಲ, ನನ್ನ ಮಗಳನ್ನು ಕಳ್ಸಲ್ಲ. ಶ್ರವಣ್ ಹೇಳ್ದಾಗ, ಶ್ರವಣ ಏನಂದ್ರೆ ಒಂದು DNA ಟೆಸ್ಟ್ ತಾನೇ, ಅಷ್ಟೇ ತಾನೇ, ಅದಾಗ್ಬಿಡ್ಲಿ ಬಿಡೋ. ಆ ಟೆಸ್ಟ್ ಆದ್ಮೇಲೆ ಅವಳು ನಿನ್ ಮಗಳೇ ಅಂತ ಗೊತ್ತಾಗುತ್ತೆ. ಆಗಿದ್ಮೇಲೆ ಯಾಕೆ ಈ ಮನಸ್ತಾಪ ಜಗಳ ಎಲ್ಲ? ಒಂದ್ ಟೆಸ್ಟ್ ಇಂದ ಏನೂ ಆಗೋದಿಲ್ಲ. ಅವಳು ಯಾವತ್ತಿದ್ರು ನಿನ್ ಮಗಳೇ ತಾನೇ. ಇದರಿಂದ ಎಲ್ಲರಿಗೂ ಸಾಬೀತ್ ಮಾಡ್ದ ಹಾಗೆ ಆಗುತ್ತೆ. ಯಾರು ಮನಸ್ವಿನಿನ ಚುಚ್ಚಿ ಮಾತಾಡೋದು ಇಲ್ಲ. ಅವಳಿಗೆ ಬೇಜಾರ್ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಬರಲ್ಲ. ಇನ್ಮೇಲೆ ನಾವೆಲ್ಲ ಒಂದೇ ಮನೆಯಲ್ಲಿ ಖುಷಿ ಖುಷಿಯಾಗಿರ್ಬೋದು. ಪಾಪ ಮನಸ್ವಿನಿ, ಅವಳಿಗೆ ತಾಯಿ ಬೇರೆ ಇಲ್ಲ. ನಾವೇ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ತಾಯಿ ಪ್ರೀತಿ ಕೊಡ್ಬೇಕು. ಟೈಮಲ್ಲಿ ನಮ್ಮಿಂದನೂ ದೂರ ಆದ್ರೆ ಅವಳು ಒಬ್ಬಂಟಿ ಆಗ್ಬಿಡ್ತಾಳೆ. ಅವಳು ಈ ಮುಂಚೆ ಆಶ್ರಮದಲ್ಲಿ ಇದ್ಲು, ಈಗ ನಮ್ಮನ್ನೆಲ್ಲ ಬಿಟ್ಟು ದೂರ ಇದ್ದಾಳೆ. ಇದರಲ್ಲಿ ಏನು ವ್ಯತ್ಯಾಸ ಇದೆ ಹೇಳು? ಮಗಳು ಇಷ್ಟು ದಿನ ಕಳ್ಕೊಂಡಿರೋ ಪ್ರೀತಿ ಎಲ್ಲ ಕೊಡ್ಬೇಕಂದ್ರೆ ಅವಳು ನಮ್ ಜೊತೆನೆ ಇರ್ಬೇಕಲ್ವಾ? ಅದೇ ಒಂದ್ ಟೆಸ್ಟ್ ತಾನೇ, ಆಗ್ಬಿಡ್ಲಿ ಬಿಡೋ ಶ್ರವಣ ಅಂತ ಅಜ್ಜಿ ಹೇಳ್ತಾರೆ. ಮಾ, ಏನ್ ಮಾತಾಡ್ತಿದ್ಯಮ್ಮ ನೀನು? ನಾನು ಹೋಗಿ ಮನಸ್ವಿನಿ ಹತ್ರ ಹೇಗೆ ಹೇಳೋದು? ಟೆಸ್ಟಿಗೆ ಬಾ ಅಂತ ಹೇಗೆ ಹೇಳಲಿ ಅಮ್ಮ? ನಾನು ಇದೆಲ್ಲ ಆಗದೆ ಇರೋ ಕೆಲಸ ಬಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನೀವು ಹೇಳೋದೆಲ್ಲ ಸರಿ ಅನಿಸ್ತಿದೆ, ಆದ್ರೂ ನನ್ನ ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೂ ಕೂಡ ಅವಳ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಗಮ್ಮ ಹೇಳೋದು? ನಾನೇ ಅನುಮಾನ ಪಡ್ತಾ ಇದ್ದೀನಿ ಅಂತ ಅವಳು ಬೇಜಾರು ಮಾಡ್ಕೊಳಲ್ವಾ? ಏನ್ ಮಾಡೋದು? ನನ್ ಬದುಕಿದ್ರು ಸತ್ತಾಗೆ ಲೆಕ್ಕ. ನಮ್ಮಪ್ಪ ಅನುಮಾನ ಪಡ್ತಾ ಇದಾರ ನನ್ ಮೇಲೆ ಅಂತ ಅವಳಿಗೆ ಯಾವತ್ತೂ ಅನಿಸ್ಬಾರ್ದು ಅಂತ ಶ್ರವಣ್ಣ ಹೇಳ್ತಾರೆ. ಅಯ್ಯೋ, ನಾನ್ ಬೇಕಾದ್ರೆ ಅವಳ ಹತ್ರ ಹೋಗಿ ಮಾತಾಡ್ತೀನಿ ಕಣೋ, ನೀನು ಓಕೆ ಅನ್ನೋ ಅಷ್ಟೇ ಸಾಕು ಅಂತ ಸಂಗೀತ ಹೇಳ್ತಾರೆ. ಅಲ್ಲಮ್ಮ, ನೀನು ನಿನ್ ಮೊಮ್ಮಗ ಹೇಳ್ದಾಗೆ ಕುಣಿತಿದ್ಯಲ್ಲ, ಹಾಗಾದ್ರೆ ಈ ಮಗನ್ ಮಾತಿಗೆ ಬೆಲೆ ಇಲ್ವೇನಮ್ಮ? ಶ್ರವಣ್ ಹೇಳ್ದಾಗ, ಒಂದೇ ಒಂದ್ ಟೆಸ್ಟ್ ತಾನೆ, ಒಪ್ಕೊಳ್ಳೋ, ಹೇಳಿದ ಮಾತು ಕೇಳು, ಅಜ್ಜಿ ಹೇಳ್ದಾಗೆ ಮಾಡು ಅಂತ ಅಜ್ಜಿ ಹೇಳ್ದಾಗ, ಸರಿ ಆಯ್ತು, ಹಾಸ್ಪಿಟಲ್ ಬರ್ಬೇಕು, ಅವತ್ತು ಮನಸ್ವಿನಿನ ಕರ್ಕೊಂಡ್ ಬರ್ತೀನಿ, ಅದೇನಾಗುತ್ತೋ ಹಾಗೆ ಬಿಡ್ಲಿ. ಶ್ರವಣ್ ಹೇಳ್ದಾಗ ತುಂಬಾನೇ ಖುಷಿ ಆಗುತ್ತೆ ಸಂಗೀತ ಮತ್ತೆ ಅಜ್ಜಿಗೆ. ನಾನು ಅಜಿತ್ಗೆ ಹೇಳ್ತೀನಿ, ಅಜಿತ್ ಫೋನ್ ಮಾಡಿದ್ದಿನ ನೀನು ಅವತ್ತು ಕರ್ಕೊಂಬಂದ್ಬಿಡು, ಮುಂಚೆನೆ ಮನಸ್ವಿನಿಗೆ ವಿಷಯ ಹೇಳ್ಬೇಡ. ಸಂಗೀತ ಅಜಿತ್ಗೆ ಫೋನ್ ಮಾಡಿ, ನೀನು ಹೇಳ್ದಾಗೆ ನಿಮ್ಮ ಮಾವ ಟೆಸ್ಟ್ ಒಪ್ಕೊಂಡ್ಬಿಟ್ಟಿದ್ದಾರೆ, ನೀನು ಯಾವಾಗ ಹೇಳ್ತೀಯೋ ಅವತ್ತು ಮನಸ್ವಿನಿನ ಟೆಸ್ಟಿಗೆ ಕರ್ಕೊಂಬರ್ತಾರಂತೆ. ಸಂಗೀತ ಹೇಳಿದ ತಕ್ಷಣನೇ, ಹೌದಮ್ಮ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇನ್ ಮುಂದೆ ನಮ್ಮ ಮನೆಗೆಲ್ಲ ಒಳ್ಳೇದೇ ಆಗುತ್ತೆ, ಒಟ್ಟಿಗೆನೇ ಇರ್ಬೋದು. ಈ ಸತ್ಯ ಗೊತ್ತಾದ್ಮೇಲೆ ನಾಳೆನೆ ಟೆಸ್ಟ್ ಮಾಡಿಸ್ಬಿಡೋಣ. ಅಜಿತ್ ಹೇಳ್ತಾನೆ, ಸರಿ ಆಯ್ತು, ನಾಳೆ ಮನಸ್ವಿನಿ ಹಾಸ್ಪಿಟಲ್ ಬರ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಸಂಗೀತ ಫೋನ್ ಕಟ್ ಮಾಡ್ತಾರೆ. ನಾನು ನಿನ್ನ ನೋಡ್ತೀನಿ, ಮನಸ್ವಿನಿ ಒಬ್ಳೆ ಮನೇಲಿದ್ದಾಳೆ, ಹಾಗೇನೆ ನಾಳೆ ಅವಳನ್ನ ಕರ್ಕೊಂಡ್ಬರ್ತೀನಿ ಅಂತ ಶ್ರವಣ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭೂಮಿ, ಏನಾಯ್ತು, ಏನ್ ಖುಷಿಯಾಗಿದ್ದೀರಾ ತುಂಬಾ ಅಂತ ಕೇಳಿದಾಗ, ಮಾವ ಮನಸ್ವಿನಿನ ಟೆಸ್ಟಿಗೆ ಕರ್ಕೊಂಡ್ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ರಂತೆ. ಇನ್ನು ನಮ್ಮನ್ನು ತಡೆಯೋರು ಯಾರು ಇಲ್ಲ. ಅಶ್ವಿನಿನ ಮುಚ್ಚಿಟ್ಟಿರೋ ಸತ್ಯ ನಾಳೆ ಎಲ್ಲರ ಮುಂದೆ ಬಯಲಾಗುತ್ತೆ ಹೇಳಿ ಅಜಿತ್ ತುಂಬಾ ಖುಷಿಯಿಂದ ಹೋಗಿ ಭೂಮಿನ ತಪ್ಕೊಂಡ್ಬಿಡ್ತಾನೆ. ಥ್ಯಾಂಕ್ ಯು ಸೋ ಮಚ್, ನೀನ್ ಕೊಟ್ಟಿರೋ ಐಡಿಯಾ ನಿಜವಾಗ್ಲೂ ವರ್ಕ್ ಆಯ್ತು ಅಂತ ಅಜಿತ್ ಹೇಳಿದಾಗ ಅಲ್ಲಿರೋ ಜನರೆಲ್ಲ ನೋಡ್ತಾ ಇರ್ತಾರೆ. ಹೆಂಡ್ತಿಂದ್ರೆ ಹೀಗಿರ್ಬೇಕು, ಗಂಡ ತನ್ನ ಖುಷಿನ ಹೆಂಡ್ತಿ ಹತ್ರ ಹೇಗೆಲ್ಲ ಹಂಚ್ಕೊಂತ ಇದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಸ್ಟೇಷನ್ ಹತ್ರ ಮಾತಾಡ್ತಾ ಇರ್ತಾರೆ. ಅಯ್ಯೋ ಅಜಿತ, ಇದು ನಿನ್ ರೂಮ್ ಅಲ್ಲಪ್ಪ, ಇದು ಸ್ಟೇಷನ್ ಹತ್ರ ರೋಡು, ನೋಡಿ ಮಾಡಿ ತಪ್ಕೋ. ಅವಳು ನಿನ್ನೆ ಹೇಳ್ತೀನಿ, ನಾವ್ ಅದನ್ನೆಲ್ಲ ಮರ್ತಿಲ್ಲ ಅಂತ ಸತ್ಯಣ್ಣ ಹೇಳಿದಾಗ, ಓ ಭೂಮಿ ಸಾರಿ, ಖುಷಿಯಲ್ಲಿ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ತಕೊಂಡ್ಬಿಟ್ಟೆ ಅಂತ ಅಜಿತ್ ಹೇಳ್ತಾನೆ. ಅಜಿತ್ ಖುಷಿಯಾಗಿರೋದು ನೋಡಿ ಭೂಮಿ ಖುಷಿ ಪಡ್ತಾಳೆ. ಅವನಿಗೆ ಮನೇಲಿ ವಿಷಯ ಗೊತ್ತಾದ ತಕ್ಷಣ, ಏನ್ ಹೇಳ ಸಂಗೀತ, ಇದೆಲ್ಲ ನಿಜನಾ? ಶ್ರವಣ್ ಒಕ್ಕಣ್ಣ ಅಂತ ಕೇಳ್ತಾರೆ. ಹೌದು, ಈ ವಿಷಯ ಮನಸ್ವಿನಿಗೆ ಗೊತ್ತಾಗೋದ್ ಬೇಡ, ನಾನು ನಾಳೆ ನೇರವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ತೀನಿ ಅಂತ ಶ್ರವಣ್ ಹೇಳಿದಾನೆ. ಮುಂದೆ ಈ ಮನೇಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಜಿತ್ ಕೂಡ ಮಾತು ಕೊಟ್ಟಿದ್ದಾನೆ, ಇಷ್ಟ ಆಗಿದ ತಕ್ಷಣ ಅವರು ನಮ್ ಜೊತೆನೆ ಇರ್ಲಿ, ನಾನು ಇನ್ಮೇಲೆ ಅವ್ರ ಮೇಲೆ ಯಾವುದೇ ತರ ಅನುಮಾನ ಪಡೋದಿಲ್ಲ ಅಂತ ಹೇಳಿದಾನೆ. ಆ ದೇವ್ರು ನಮ್ ಕುಟುಂಬದ ಮೇಲೆ ಕಣ್ಬಿಟ್ಬಿಟ್ಟ ಅಂತ ಸಂಗೀತ ಹೇಳಿದಾಗ, ಅಯ್ಯೋ ದೇವ್ರೆ, ಎಂತ ಕೆಲಸ ಆಗ್ತಾ ಇದೆ, ಅಶ್ವಿನಿಗೆ ಹೇಳ್ದೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಅಕಸ್ಮಾತ್ ಏನಾದ್ರೂ ಅವಳಿಗೆ ಗೊತ್ತಿಲ್ಲದೆ ನಾಳೆ ಟೆಸ್ಟ್ಗೆ ಹೋದ್ರೆ ನನ್ನ ಕತೆ ಮುಗ್ದೇ ಹೋಯ್ತು, ಈ ವಿಷಯ ಹೇಳ್ಬೇಕು ಅಶ್ವಿನಿಗೆ ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊಂಡು ನಿನಗೆ ಫೋನ್ ಮಾಡಿ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿದ್ಯಾ ನಿನಗೆ? ಮನೇಲಿ ಆರಾಮಾಗಿ ಕಾಲ್ಮೆ ಕಾಲಕೊಂಡ್ ಕುತ್ಕೋ ಅಂತ ದೇವಯಾನಿ ಬೈತಾ ಇರ್ತಾರೆ. ಏನಾಯ್ತು ಮೇಡಮ್, ಟೆಸ್ಟ್ ಎಲ್ಲ ಏನು ಬೇಡ ಅಂತ ಜಗಳ ಮಾಡ್ಕೊಂಡ್ ಬಂದ್ವಲ್ಲ, ಏನು ಎಲ್ಲ ಸರಿ ಹೋಯ್ತಲ್ಲ, ನಾವಿನ್ ಆರಾಮಾಗಿರ್ಬೋದು ಅಂತ ಅಶ್ವಿನಿ ಹೇಳ್ತಾಳೆ. ಏನೂ ಆಗಿಲ್ಲ ಅಂತ ಹಂಗೆ ಅನ್ಕೊಂಡು ಅಲ್ಲೇ ಕುತ್ಕೊಂಡಿರು, ಇಲ್ಲೆಲ್ಲ ಆಗೋಗಿರುತ್ತೆ. ಇಲ್ಲಿ ಶ್ರವಣ್ನ ಕರೆಸಿ ಸಂಗೀತ ಮತ್ತೆ ಅಜ್ಜಿ ಮಾತಾಡಿ ಟೆಸ್ಟ್ಗೆ ಒಪ್ಸಿದ್ದಾರೆ. ಶ್ರವಣ್ ಕೂಡ ಟೆಸ್ಟ್ ಒಪ್ಕೊಂಡಿದ್ದಾರೆ. ಈ ವಿಷಯ ಈಗ ತಾನೇ ನನಗೆ ಗೊತ್ತಾಯ್ತು ಗೀತಾ ಹೇಳಿದ್ಲು. ಅಕಸ್ಮಾತ್ ಇವಳು ವಿಷಯ ಹೇಳಿಲ್ಲ ಅಂದ್ರೆ ನಂಗೆ ವಿಷಯನೇ ಗೊತ್ತಾಗ್ತಾ ಇರ್ಲಿಲ್ಲ. ನಾವು ಸರಿಯಾಗಿ ತಗ್ಲೋಕಂತ ಇದ್ವಿ. ನಾಳೆ ನಿನ್ನ ಟೆಸ್ಟ್ಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವಯಾನಿ ಹೇಳಿದ ತಕ್ಷಣ, ಏನ್ ಹೇಳ್ತಾ ಇದ್ದೀರಾ ನೀವು, ಇದೆಲ್ಲ ನಿಜನಾ? ಇದೆಲ್ಲ ನಿಜ, ಹೇಗಾದ್ರೂ ಮಾಡಿ ಇದರಿಂದ ನಾವು ತಪ್ಪಿಸ್ಕೋಬೇಕು, ಇಲ್ಲ ಅಂದ್ರೆ ಸರಿಯಾಗಿ ಸಿಗಾಕೊಂತೀವಿ. ದೇವಯಾನಿ ಹೇಳಿದಾಗ, ಅಯ್ಯೋ ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಈಗ ಹೇಳಿದ್ರೆ ಏನ್ ಮೇಡಮ್ ಮಾಡೋದು? ನಾಳೆ ನಾವೇನಾದ್ರೂ ಟೆಸ್ಟ್ಗೆ ಹೋದ್ರೆ ಸಿಗಾಕೊಳ್ಳೋದು ಗ್ಯಾರಂಟಿ, ಇಲ್ಲ ಅಂದ್ರೂ ಸಿಗಾಕೊಂತೀವಿ. ಯಾಕಂದ್ರೆ ಅಜಿತ್ಗೆ ಅನುಮಾನ ಬರುತ್ತೆ. ನಾನ್ ಟೆಸ್ಟ್ಗೆ ಹೋಗಿಲ್ಲ ಅಂದ್ರು ಶ್ರವಣ್ ಅವ್ರಿಗೂ ಅನುಮಾನ ಬಂದೇ ಬರುತ್ತೆ. ಅವ್ರಿಗೆಲ್ಲ ಅನುಮಾನ ಬಂದ್ರೆ ನಾನು ಇನ್ ಮುಂದೆ ಇಲ್ಲಿರೋದು ತುಂಬಾ ಕಷ್ಟ ಆಗುತ್ತೆ. ಮನಸ್ವಿನಿ ಹೇಳ್ತಾಳೆ, ನೀನ್ ಏನು ಯೋಚನೆ ಮಾಡ್ಬೇಡ,
ಇನ್ನು ಅವ್ರ ಜೊತೆ ಹಾಸ್ಪಿಟಲ್ಗೆ ಹೋಗು ಅಂತ ದೇವಯಾನಿ ಹೇಳ್ತಾರೆ. ಮೇಡಮ್ ನೀವೇನು ಹೇಳ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾನು ಹಾಸ್ಪಿಟಲ್ಗೆ ಹೋದ್ರೆ ವಿಷಯ ಗೊತ್ತಾಗಲ್ವಾ ಅಂತ ಮನಸ್ವಿನಿ ಹೇಳ್ತಾಳೆ. ಏನು ಗೊತ್ತಾಗಲ್ಲ, ಎಲ್ಲ ನಾನು ನೋಡ್ಕೊತೀನಿ. ಅದು ಯಾವ ಹಾಸ್ಪಿಟಲ್ ಅಂತ ತಿಳ್ಕೊಂಡು ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ, ರಿಸಲ್ಟ್ ಏನು ಬರಬೇಕೋ ಅದು ನಮ್ಮ ಕಡೆನೇ ಬರುತ್ತೆ ಅಂತ ದೇವಯಾನಿ ಹೇಳ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣನೇ ಹೊರಗಡೆ ಹೋಗ್ಬೇಕು ಅಂತ ಆರಾಮ ಅಂತ ಹೇಳಿ ಸುಳ್ಳು ಹೇಳಿ ಶ್ರವಣ್ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ತಾರೆ. ಈಗ ಯಾಕಪ್ಪ ಕರ್ಕೊಂಡ್ಬಂದಿದ್ದೀರಾ ಅಂತ ಮನಸ್ವಿನಿ ಕೇಳ್ತಾಳೆ. ಅಲ್ಲಿಗೆ ಅಜಿತ್, ಭೂಮಿ ಎಲ್ಲ ಬರ್ತಾರೆ. ಇವ್ರನ್ನೆಲ್ಲ ನೋಡಿ ಅಶ್ವಿನಿ ಟೆನ್ಷನ್ ಮಾಡ್ಕೊಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.